ಸಾಲ್ ಬನ್ನಿ ಊರಿ ಬ್ರೆಡ್ಲೇನು ಅಂತ ನಮಗೆ ಇವ್ರು ಹೇಳೋದು, ಯಾರು ಬೈತಾಪುರ ಕುಮಾರಣ್ಣ ಅವರು. ಅವ್ರ ಹತ್ರನೇ ತಗೊಂಡು ಬಂದಿದ್ದು ನಾವು. ಅப்புறம் ಮಾಗಡಿ ಬೈತಾಪುರ ಕುಮಾರಣ್ಣ ಹತ್ರ ನಾವು ತಗೊಂಡು ಇದಕ್ಕೆ ಮಾಗಡಿ ಮಹಾರಾಜ ಅಂತ ಕಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ರು. ನಾವು ಅದನ್ನೇನು ಬದಲಾಯಿಸಿರೋ ಅದೇ ಹೆಸರು ಇಟ್ಕೊಂಡಿದ್ವಿ. 6 ಬಿದ್ದಿದೆ. ಇದಕ್ಕೆ ತರಕ್ಕೆ ನಮ್ಮ ಅಭಿಮನ್ಯನ ಭಾರಿ ಜನ ಕ್ರಾಸಿಂಗ್ ಬಿಡು ಅಂತ ಹಿಂಸೆ ಕೊಡೋಕ್ಕಾದ್ರು. ಅದನ್ನು ಬಿಡಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನು ತಗೊಂಡು ನಾಮ ಚಂದ, ಸಣ್ಣ ಮುಖ, ಸಣ್ಣ ಐರು ಕೊಂಬು, ಸಣ್ಣ ಕೊಂಬು, ಕುತ್ತಿಗೆ ಭಾಗ ಚೆನ್ನಾಗದಿದ್ದಾವೆ, ಎದೆ ಗುಂಡಿಗೆ ಚೆನ್ನಾಗದೆ, ಡಬಲ್ ಗುಂಡಿಗೆ, ಬಣ್ಣ ಚಂದ, ಬಣ್ಣ ಚೆನ್ನಾಗದೆ, ಜಾತಿ ಕುಲ ಸ್ಪೀಡ್ ಆಗದೆ, ಹಳ್ಳಿ ಕಾರು. ದನಿನ್ ಜಾಗದಲ್ಲಂತೂ ನಂಬರ್ 1, ದನಿನ್ ಜಾಗದಲ್ಲಿ ಕಿಂಗ್ ಆಗದೆ. 6 ಬಿದ್ದದೆ 4ರಿಂದ. ಒಂದ್ಮೇಲೆ ಕರ ಚೆನ್ನಾಗಿ ಬೀಳ್ತವೆ. ನಾವು ನಮ್ಮ ಸ್ನೇಹಿತರು ಮೂರ್ತನ ಅಂತ ಅವರು ಇದನ್ನು ನಮಗೆ ವಿಡಿಯೋದಲ್ಲಿ ಹಾಕ್ಸಿ ನೋಡಿ ಇದು ತಗೊಳ್ಳೇಬೇಕು ಅಂತೇಳಿ ನಾನು ತಗೊಂಡೆ. ಆಮೇಲೆ ನಮಗೂ ಸ್ವಲ್ಪ ಸ್ನೇಹಿತರುಗಳು ಯಾಕಪ್ಪ ಈ ಕರವ ಇರಲಿ, ನಮ್ಮ ಹಳ್ಳಿಲೂ ನಮ್ಗೆ ಹಸಿಗಳಿಗೆ ಈಗ ದೂರ ಹೋಯ್ತಿದ್ದೋ, ನಾವೆಲ್ಲ ಹೊರಗಡೆಗೆ ಹೋಯ್ತಿದ್ದೋ, ಆಟೋ ಬಾಡಿಗೆ 2000 ಬರ್ತಿತ್ತು. ಅಲ್ಲಿ ಕ್ರಾಸಿಂಗ್ಗೆ 500 ರೂಪಾಯಿ ಅವ್ರು ತಗೋತಾರೆ, 2,500-3,000 ಒಂದು ಹಸಿಗೆ ಬರ್ತದೆ. ಇಲ್ಲಿ ನಮ್ಮ ಹಳ್ಳಿಲಿ ಇದ್ದಾಗ ನಾವು ಅಕ್ಕಪಕ್ಕದಲ್ಲಿ ಬಂದು ಕ್ರಾಸಿಂಗ್ ಮಾಡಿಸ್ಕೊಂಡು ನಾವು ಅಭಿವೃದ್ಧಿ ಆಯ್ತೀವಿ, ಹಳ್ಳಿ ಕಾರು ಬೆಳೀತದೆ ಅಂತ ಸ್ನೇಹಿತರು ಒತ್ತಡದಿಂದ ತಗೊಂಡು ಬಂದಿಲ್ಲ. ವರ್ಷಕ್ಕೆ 10-20 ಒಂದು 10 ಬದಲಾಯಿಸ್ಬಿಡ್ತೀನಿ. ಸ್ನೇಹಿತರು ಬರ್ತಾ ಇರ್ತಾರೆ, ವ್ಯಾಪಾರ ಕೊಡ್ತಾರೆ. ಸಾಧಾರಣವಾಗಿ ನಾವು ಈಗ ಮೊದಲೆಲ್ಲ ಏನು ಮಾಡ್ತೀವಿ, ಒಂದು 30-35 ಸಾವಿರ ತಗೋತಿದ್ದೋ, 40,000 ಐವತ್ತು ತಗೋತಿದ್ದೋ. ಮಾರುವಾಗ ಒಂದು 70-75-80 ಸಾವಿರ ಮಾರಿದ್ದೀವಿ. ಇದೇ ಪ್ರಶ್ಟು ಇಷ್ಟು ದುಡ್ಡು ಹಾಕಿ ಬರೋ ಹೊತ್ತಿಗೆ ನನಗೆ 1.15 ಆಯಿತು. ಸೇರಿ 1 ಲಕ್ಷ ನಮಗೆ ಬೀಳ್ತಿದ್ದು. ಅದೇ ಬಂಡವಾಳಕ್ಕೆ ಲೆಕ್ಕ ಮಾಡಲಿಲ್ಲ. ಕರ ಚೆನ್ನಾಗಿ ಬೀಳಲಿ, ನಮ್ಮ ಹಳ್ಳಿಲಿ ಒಂದು ಬದುಕು ಮೈದೋ ಚೆನ್ನಾಗಿರಲಿ, ಒಳ್ಳೆ ಬದುಕು. ಹಸುಗಳು ಬರಲಿಲ್ಲ ಅಂದ್ರೆ ಏನೇನು ಮಾಡೋಕ್ಕೈತೆ, ಮಗನ ಸಾಕ್ತಿದ್ದಿಲ್ವಾ, ನಮ್ಮ ಮನೆ ಇನ್ನೊಬ್ಬ ಮಗಿದ್ರು ಸಾಕ್ತೀವಿ ಅನ್ನೋ ಲೆಕ್ಕಾಚಾರ ಸಾಕ್ಬಿಡ್ತೀವಿ. ಅದನ್ನು ಬುಡಗಂಡು ಇದು ಕೊಡೋಕ್ಕೆ ಹಸಿ ಕ್ರಾಸಿಂಗ್ ಬುಡಗಂಟು ಇದು ಮಾಡಿರ್ತೀವಿ. ಒಳ್ಳೊಳ್ಳೆ ಕರುಗಳು ಬಿದ್ದದ ಒಂದೇ ಜಾಸ್ತಿ. ಇದು ಸ್ವಲ್ಪ ದಿವಸ ತಮಿಳ್ನಾಡು ಕಡೆ ಇತ್ತಂತೆ, ಅಲ್ಲಿಂದ ಈ ಮಾಗಡಿಗೆ ಬಂದಿತ್ತು. ಅಲ್ಲೂ ಒಳ್ಳೊಳ್ಳೆ ಕರ ಬಿದ್ದಾವೆ ಅಂತ ನಮ್ಮ ಕುಮಾರಣ್ಣ ಅವ್ರು ಹೇಳಿದ್ರು. ಅವರು ಮತ್ತಿರ್ಗ ಕೊಡುವಾಗಿದ್ದು ನನಗೆ ಕೊಡ್ಬೇಕನ್ನ ಪೋರಿ ಅಂತಲೂ ಹೇಳೋರೆ ಕುಮಾರಣ್ಣ ಅಂತ. ಆಯಿತು ಬೋಣ ಕೊಡೋಣ ನಿಮಗೆ ಅಂತ ಹೇಳಿ ಆ ಕಡೆಗೆಲ್ಲ ಹೊರಗೆ ಹಾಕೋಯ್ತೀವಿ. ಕನಿ ಕ್ಯಾರ್ಪೇಟೆ ತಾಲೂಕು ಕಡೆಗೆಲ್ಲ ಹೋಗಿ ದನ ಹಾಕೊಂಡು ಹೋಗ್ತಾವೆ. ಬಾಡಿಗೆ 1,500-2,000 ಬಾಡಿಗೆ ತಗೋತಾರೆ. ಅಲ್ಲ 500 ಕೊಡಬೇಕು. ನಮ್ಮ ಖರ್ಚೆಲ್ಲ ಸೇರಿ ಒಂದು 3,000 ಒಂದು ಹಸಿ ಕ್ರಾಸಿಂಗ್ ಮಾಡ್ಸೋಕೆ ನಮಗೆ ಗೊತ್ತಾದೆ. ನೀನು ಕಟ್ಟನ್ನು ಹೆಂಗಿರೋ ಕಟ್ಟಿದ್ದೀರ, ಒಂದು ಒಳ್ಳೆ ವರಿ ಕಟ್ಟು, ನಮ್ಮ ಹಳ್ಳಿಗೆ ಕರು ಹುಟ್ಟಕ್ಕೆ ನಾವು ಇಲ್ಲಿ ಬರ್ತೀವಿ, ನಮಗೂ ಒಳ್ಳೇದಾಯ್ತದೆ, ನಿನಗೂ ಒಳ್ಳೇದಾಯ್ತದೆ, 2 ಮನೇನೂ ಒಂದು ಬೆಳೀತದಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರಿಗೆ ಹೇಳೋರು. ಆಯಿತು ಬುಡಿ ಅಂತ ಧೈರ್ಯ ಮಾಡ್ಕೊಂಡು 2 ವರೆನೂ ಒಳ್ಳೆ ವರಿ ತಗೋಬೇಕಂತ ತಗೊಂಡು ಪಕ್ಕೆಲ್ಲ ಬರ್ತವೆ. ಇದೆಲ್ಲ ಫೋನ್ ಮಾಡ್ತಾರೆ, ಟೆಂಪೋದಲ್ಲಿ ಹಾಕಬರ್ತಾರೆ, ಅಕ್ಕಪಕ್ಕದಿಂದೆಲ್ಲ ಒಳ್ಳೆ ವರಿ ಅಂತ ಹಾಕಬರ್ತಾರೆ. ಈ ಕಡೆ ಚಿಲ್ಕುಂತದಿಂದ ಹಾಕೊಂಬಂದರೆ, ಕಂಪ್ಲಾಪುರ, ಪಿರಿಯಾಪಟ್ಟಣ ಅಲ್ಲೆಲ್ಲ ಫೋನ್ ಮಾಡ್ತಾವ್ರೆ. ಈಗ ಒಂದು ಸಾಕಿರ್ತಾರಲ್ಲ ಅವರೆಲ್ಲ ಹಾಕೊಂಬರ್ತಾರೆ. ಈ ಕಡೆ ಬೆಟ್ಟದಪುರದಿಂದ ಒಬ್ಬರು ಪಕ್ಕದಲ್ಲಿ ಮಾಡಿದರು. ಈಗ ಮಾಗಡಿ ವರಿ ಹಾಕೊಂಬಂದಿದ್ರಲ್ಲ, ನಾವು ಹೊಸ ಹಾಕಬರ್ಬೇಕು ಅಂತ ಹಾಕಬನ್ನಿ ಅಂದ್ಬಿಟ್ಟು ಲೊಕೇಶನ್ ಕಳಿಸಿವಿ. ಆಮೇಲೆ ಅದೇ ಯೂಟ್ಯೂಬಲ್ಲಿ ಸ್ಟೇಟಸ್ಗೆಲ್ಲ ಸ್ನೇಹಿತರು ಹಾಕೊಂಡಿದ್ರು, ಮಾಡಿದರು. ಎಕರೆ ಆಮೇಲೆ ಎಂಥದ್ದೊಂದು ನವಲೂರು ಅಂತ ಏನು ಹೇಳಿದ್ರು ಅವರು, ಅವ್ರು ಫೋನ್ ಮಾಡಿದರು ಹೊಸ ಹಾಕೊಂಬರ್ಬೇಕು ಅಂತ. ಹಾಕೊಂಬನ್ನಿ ಅಂತ ಹೇಳಿದ್ರು. ಹೊಸ ಬಿಡೋದು ಬಿಟ್ಟು ನೋಡೋದು ಬಿಡೋರ್ಥ ನೋಡಿ ಕಲ್ತ್ಕೊಂಡೆ. ಮಾಮೂಲಿ ಚುಂಚನಕಟ್ಟೆ ಜಾತ್ರೆ ಎಲ್ಲ ಓರಿಯರು ಅಂತ ಬರ್ತಿದ್ರಲ್ಲ, ಆಗ ನಾವು ಬೀಚ್ ನೋಡ್ಬೇಕು ಅನ್ನೋ ಆಸೆಗೆ ಹೋಗಿ ನಿಂತ್ಕೊತಿದ್ವಲ್ಲ. ಆಗ ಅವರು ಅಲ್ಲಿ ಏನಾರು ಅಕ್ಕಪಕ್ಕ ಊರಿನವರು ಹೊಸ ಇಟ್ಕೊಂಡು ಬಂದಾಗ ಬಿಡ್ತಿದ್ರಲ್ಲ, ಅದನ್ನು ನೋಡಿ ನಾವು ಕಲ್ತ್ಕೊಂಡಂಗೆ ಆಯಿತು. ಆಮೇಲೆ ಸ್ವಲ್ಪ ನಮ್ಮ ಒಂದೊಂದಿದ್ದವ ನಮ್ಮ 3 ಪಕ್ಕದಲ್ಲಿಗೆ DK ಕೊಪ್ಪಲು ಅಂತದೆ, ಅಲ್ಲಿ ಓರಿ ಮಡಗಿದ್ರು. ನಾವು ಒಂದೊಂದು ಅಲ್ಲಿ ಹೊಡ್ಕೊಂಡು ಹೋದಾಗ ನೋಡ್ತಿದ್ವಿ ಅವ್ರು ಬಿಡೋದನ್ನ. ಗಳಿಲ್ಲ. ನಾನು ಪ್ರಥಮ ಓರಿ ಮಾಡಿದಾಗ ಆ ಹೊರೆನೇ ಹಿಡ್ಕೊಂಡು ಬಿಟ್ಬಿಡ್ತಿದೆ. ಹಿಡ್ಕೊಂಡು ಬಿಡುವಾಗ ಯಾರೋ ಒಬ್ರು ಓರಿ ಮಡಗಿರೋರು ರೋಡಲ್ಲಿ ಹೋಯ್ತಾ ಬಂದು ನಿಂತ್ಬಿಟ್ಟು ನೋಡಿದ್ರು. ಆಗ ಇದು ಹಿಡ್ಕೊಬರ್ಕನಪ್ಪ, ಟ್ಯೂಬ್ ಹಿಡ್ಕೊಂಡ್ಬಿಡ್ಬೇಕು, ಇನ್ಫೆಕ್ಷನ್ ಆಯ್ತದೆ. ಒಂದು ಹಸ ನೀನು ಮಾಮೂಲಿ ಬಳ್ಕಟ್ಟೆ ಹಿಡ್ಕೊಂಡ್ಬಿಟ್ರೆ 10 ಹಸ ಕಟ್ಟಷ್ಟು ಪವರಲ್ಲಿ ಹೊಂಟೋಯ್ತದೆ. ಆ ಹಿಂದ್ಗಡೆ ಚೀಲ ಹಿಡ್ಕೊಂಡ್ಬಿಡು, ಹಸುವೆ ಹಿಡ್ಕೊಂಡ್ಬಿಡು ಅಂತ ಹೇಳ್ಕೊಟ್ಬಿಟ್ಟು ಅವರು. ಹಳ್ಳಿಕಾರ್ ಬಗ್ಗೆ ನಮ್ಮ ಇವ್ರ ರೈತರಲ್ಲಿ ಭಾರಿ ಆಸಕ್ತಿ ಬರಬೇಕು. ಭಾರಿ ಹಿಂದುಳಿದ್ಬಿಟ್ಟಾರೆ ನಮ್ಮ ಜನ. ಹಿಂದೆ ನಮ್ಮ ತಾತರ ಕಾಲದಲ್ಲಿ ಹೆಂಗಿತ್ತೋ ಹಂಗೆ ಇವತ್ತು ಅಭಿವೃದ್ಧಿ ಮಾಡ್ಕೊಳ್ಳಿ. ಆ ಹಸು ಸೋಯ್ತಾ ಇದೆ. ಅದರಲ್ಲಿ ಮನುಷ್ಯನಿಗೆ ನಾನಾ ವಿಧ ಕಾಯಿಲೆಗಳು ಹೆಚ್ಚಾಗ್ಬಿಟ್ಟದೆ. ಆರೋಗ್ಯನೇ ಇಲ್ಲದಂತೆ ಮಾಯವಾಗ್ಬಿಟ್ಟದೆ. 100 ವರ್ಷ, 110 ವರ್ಷ, 120 ವರ್ಷ ನಮ್ಮ ತಾತ ಮುತ್ತಾದ್ರ ಕಾಲ ಬಾಳ್ತಿರಂತೆ. ಆಮೇಲೆ ಅವತ್ತೊಂದು ಹಾಸ್ಪಿಟ್ಲು ಕಂಡನೇ ಬದುಕವ್ರೆ. ಇವತ್ತು ಹುಟ್ಟಿದ ಮಗಿಗೆ ಕಾಯಿಲೆ. ಈಗ ಹುಟ್ಟು ಅನ್ನೋದು ಕಾಲೇ ಜಾಯಿಂಟ್ಸ್ ಆಗತ್ತೆ, ಶುಗರ್ ಆಗದೆ, ಐಸು ಹಾಕಬೇಕು, ಇನ್ಫೆಕ್ಷನ್ ಆಯ್ತು ನೋಡಬೇಡಿ ಅಂತಾರೆ. ಅವತ್ತು ಎಲ್ಲೆಲ್ಲಿ ಹುಟ್ಟಿದೋ ಮಕ್ಕಳು ಪಾಪ ತಾಯಿದಿರಿಗೆ ಗೊತ್ತು. ಅವತ್ತೇನು ಬದುಕಿಲ್ವ ಅವರು. ಆದರೆ
ಇವತ್ತು ಇದು ಬನ್ನಿ, ಒಂದು ಹಳ್ಳಿ ಕಾರ್ ಹಾಲು ಕುಡೀರಿ, ಹಳ್ಳಿ ಕಾರ್ ಬೆಣ್ಣೆ ತಿನ್ನಿ. ಸಾಧ್ಯವಾದಷ್ಟು ಈಗ ಬೆಳಗಿನ ಜಾವಕ್ಕೆ ಹೆಂಗಸರು ಹೆಣ್ಮಕ್ಳಾಗಲಿ ಈಗ ಗಂಡಸರಾಗ್ಬೋದು ವಾಕಿಂಗ್ ಹೋಗ್ಬೇಕು ಅಂತ ಹೋಗ್ತಾರೆ. ಸಾಧಾರಣವಾಗಿ ಒಂದು ಹಳ್ಳಿ ಕರಸಿನ ತೊಪ್ಪೆ ಎತ್ತಿ ಅವಂತಕ್ಕೆ ಹಾಕಿದ್ರೆ, ಅದರ ಮೈ ತಿಕ್ಕಿದ್ರೆ, ಅದನ್ನು ತೊಳೆದ್ರೆ ಅವ್ರಿಗೆ ಅಲ್ಲೇ ಆರೋಗ್ಯ ಸಿಕ್ತು ಅಂತ. ಖರ್ಚು ಮಾಡದೆ ಆರೋಗ್ಯ ಬರ್ತದೆ. ಈಗ ಡಾಕ್ಟರ್ ಹೇಳ್ತಾರೆ ಸೊಂಟ ನೋವು ಬೆಲ್ಟ್ ಹಾಕಪ್ಪ, ನನಗೆ ಕತ್ತು ನೋವು ಬೆಲ್ಟ್ ಹಾಕಬಿಟ್ಟಪ್ಪ, ನಿನ್ಗೆ ಹುಷಾರಾಯ್ತದೆ. ಬೊಗ್ಗಿ ಎದ್ದಿಯ ಬಸವಣ್ಣ ಸೇವೆ ಮಾಡಿಬಿಟ್ಟು ಕಸ ತುಂಬ ಹಾಕ್ಬಿಟ್ಟು ಹಾಲು ಕರೆದ್ರೆ ಅವ್ರಿಗೆ ಅದೇ ಬೆಲ್ಟು, ಅದೇ ಔಷಧಿ, ಅದೇ ವೈದ್ಯ. ಸಿಟಿಲೂ ಇರೋರು ಸಾಧ್ಯವಾದಷ್ಟು ಮಾಡ್ಬೋದಲ್ಲ, ಅನುಕೂಲ ಇರೋಂಥ ಒಂದು ಕಟ್ಕೊಂಡು ಮಾಡ್ಬೋದಲ್ಲ, ಸಿಟಿಲೂ ಆದಷ್ಟು ಮಾಡ್ಬೋದಲ್ಲ. ಸೊ ಈಗ ಎಷ್ಟೋ ಜನ ನೋಡಿದ್ದೀನಿ ಸಿಟಿಲಿ ಮಾಡಿ ಮೇಲೆ ಹುಲ್ಲು ಹಾಕೊಂಡಿರ್ತಾರೆ, ಪಕ್ಕದಲ್ಲಿ ಒಂದು ಹಸ ಕಟ್ಟಿರ್ತಾರೆ. ಒಂದು 5-6 ಮನೆಗೆ ಹೋಗಿ ನೋಡಿದ್ದೀನಿ. ಒಂದು ಚಿಕ್ಕದೊಂದು ರೂಮ್ ರೀತಿ ಮಾಡ್ಕೊಂಡು ಅದನ್ನೇ ನೀಟಾಗಿ ಇಟ್ಕೊಂಡು, ಆಮೇಲೆ ಹಳ್ಳಿ ಕಾರಲ್ಲಿ ಗಲೀಜಿಲ್ಲ. 50 ದನ ಕಟ್ಟ ಹಾಕ್ಬೋದು ಹಳ್ಳಿ ಕಾರ, ಒಂದು ಸೀಮೆ ದನ ಕಟ್ಟ ಹಾಕೈತೆ ಅದರೊಳಗೆ. ಇದು 50 ದನ ಮಾಡೋಷ್ಟು ಗಲೀಜು ಅದೊಂದೇ ಮಾಡಿರ್ತದೆ. ಹಳ್ಳಿ ಕಾರ್ ಉಳಿಸಿ, ಹಳ್ಳಿ ಕಾರ್ನಲ್ಲಿ ಬೇಗ ನಾನಾ ವಿಧ ಅನುಕೂಲ ಅದೇ. ಎತ್ತಿನಲ್ಲಿ ಉತ್ಕೊಂಡು ಆರಾಮ ಮಾಡ್ಬೋದು. ಇವತ್ತು ಟ್ಯಾಕ್ಟ್ರು ಟಿಲ್ಲರು ಕೊಟ್ಟು ಏನು ಉಳಿತಾರ ಅವನಿಗೆ. ಇವತ್ತಿನ ಲೇಬರ್ ಚಾರ್ಜು, ಆ ಟ್ಯಾಕ್ಟ್ರು ಟಿಲ್ಲರು, ಇವತ್ತಿನ ಮೆಡಿಸನ್ನು ಅವ್ನು ಬೆಳೀತಕ್ಕಂಥದ್ದು ಅದಕ್ಕೆ ಸರಿ ಹೊರ್ತು ಅವ್ನಿಗೇನು ಉಳಿತಾರ. ಆದರೂ ವ್ಯವಸಾಯ ಬಿಡ್ಬೇಕಾದ್ರೆ ಬೇರೆ ಜೀವನ ಗೊತ್ತಿಲ್ಲ ಅವನಿಗೆ, ಅದಕ್ಕಾಗಿ ಒದ್ದಾಡ್ತಾವ್ರು ಅಷ್ಟೇ. ಹಳ್ಳಿ ಕಾರ್ ಹಸಿನ ಹಾಲು ಕುಡ್ದಷ್ಟು ಆರೋಗ್ಯನೂ ಸಿಗ್ತದೆ, ಆಯುಸು ಸಿಗ್ತದೆ ಅವ್ರಿಗೆ. ನಮ್ಮಂದ್ರೆ ಒಂದು ಇಟ್ಕೊಂಡಿದ್ದೀವಿ ಸರ್, ಇಟ್ಕೊಂಡು ಕುಡಿತಾ ಇದ್ವಿ. ನಮ್ಮ ನಂಬರ್ ಬಂದು 8095764679. ಊರು ಹೆಬ್ಬಾಳು, ಕೇರನಾರ್ ತಾಲೂಕು, ಮೈಸೂರು ಜಿಲ್ಲೆ. 8095764679. 80 95 76 46 79. ನಮ್ಮ ಊರಿಗೆ ಬಂದು ಯಾವ ಕಡೆ ಬಂದರೂ ಇಲ್ಲಿ ಓರಿ ಕಟ್ಟೋರ್ಲ ಗಣೇಶ್ ಅಂತ ಹೇಳಿದ್ರು ಸಾಕು, ಅಡ್ರೆಸ್ ಹೇಳ್ತಾರೆ.